ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 38ನೆಯ ಶ್ಲೋಕ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. In this world there is no purifier as great as knowledge. He who has attained purity of heart through prolonged practice of karma yoga automatically sees the light of truth in the self in course of time. ಜಸ್ಟಿಫೈ ಮಾಡ್ತಾ ಇದೆ ಮನುಷ್ಯನ ಜ್ಞಾನವನ್ನು, ಆತ್ಮದ ಜ್ಞಾನವನ್ನು, ಬ್ರಹ್ಮದ ಜ್ಞಾನವನ್ನು ಜಸ್ಟಿಫೈ ಮಾಡ್ತಾ ಇರೋದು ಈ ಶ್ಲೋಕ. ಭಗವಂತ ಹೇಳ್ತಾ ಇರೋದು, ಜ್ಞಾನಕ್ಕೆ ಸಮಾನವಾಗಿರ್ತಕ್ಕಂಥ ವಸ್ತು ಈ ಭೂಮಿಯಲ್ಲಿ ಯಾವುದೂ ಇಲ್ಲ. ಜ್ಞಾನದಷ್ಟು ಪವಿತ್ರವಾಗಿರ್ತಕ್ಕಂಥ ವಸ್ತುವು ಕೂಡ ಈ ಭೂಮಿಯಲ್ಲಿ ಯಾವುದೂ ಇಲ್ಲ. ಯಾವ ಮನುಷ್ಯನು ಪವಿತ್ರವೂ ಮತ್ತು ಶ್ರೇಷ್ಠವೂ ಆಗಿರ್ತಕ್ಕಂಥ ಈ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆಯೋ ಆತನು ಸಹಜವಾಗಿಯೇ ಆತ್ಮಸುಖವನ್ನು ಹೊಂದಿ ಮುಕ್ತನಾಗುತ್ತಾನೆ. ಇದನ್ನೇ ಆತ್ಮಜ್ಞಾನ ಅಂತ ಕರಿತೇವೆ, ಬ್ರಹ್ಮಜ್ಞಾನ ಅಂತ ಕರಿತೇವೆ, ತತ್ವಜ್ಞಾನ ಅಂತ ಕರಿತೇವೆ ಮತ್ತು ಸ್ವರೂಪ ಜ್ಞಾನ ಅಂತಲೂ ಕರಿತೇವೆ. ಇದನ್ನು ಹೊಂದಿದವರು ಸಹಜವಾಗಿಯೇ ಮೋಕ್ಷವನ್ನು ಹೊಂದುತ್ತಾರೆ. ಅದನ್ನು ಸಾಲ್ವೇಷನ್ ಅಂತಲೂ ಕೂಡ ಕರಿತೇವೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು, ಮುಖ್ಯವಾದದ್ದು ಇದುವೇ, ಆತ್ಮಜ್ಞಾನದಿಂದ ಆಗ್ತಕ್ಕಂಥ ಮೋಕ್ಷ. ಜ್ಞಾನ ಅನ್ನುವಂಥದ್ದು ಸಾವಿರಾರು ಬಗೆಯಾಗಿರುವುದರಿಂದ ಆ ಜ್ಞಾನದಲ್ಲಿ ಜನರು ತಮ್ಮ ದೃಷ್ಟಿಯನ್ನು ಭಿನ್ನ ಭಿನ್ನವಾಗಿ ಇಟ್ಟುಕೊಂಡಿದ್ದಾರೆ. ಯಾವ ಜ್ಞಾನವನ್ನು ಹೊಂದಿದರೆ ಮನುಷ್ಯನು ಮುಕ್ತನಾಗುತ್ತಾನೆಯೋ, ಯಾವ ಜ್ಞಾನವನ್ನು ಹೊಂದಿದರೆ ಮನುಷ್ಯನು ಸಂತೃಪ್ತನಾಗುತ್ತಾನೆಯೋ, ಯಾವ ಜ್ಞಾನವನ್ನು ಹೊಂದಿದರೆ ಮನುಷ್ಯನು ಸುಖಿಯಾಗಿರುತ್ತಾನೆಯೋ, ಯಾವ ಜ್ಞಾನವನ್ನು ಹೊಂದಿದರೆ ಮನುಷ್ಯನು ಚಿರಕಾಲವೂ ಕೂಡ ಜಗತ್ತಿರುವವರೆಗೆಯೂ ಅಲ್ಲ, ಸೂರ್ಯ ಚಂದ್ರರ ಇರುವವರೆಗೂ ಕೂಡ ಆತನು ಸುಖವಾಗಿರುತ್ತಾನೆಯೋ ಅಂಥ ಜ್ಞಾನವನ್ನು ಆತ್ಮಜ್ಞಾನ ಅಂತ ಕರೀತಾರೆ. ತನ್ನ ಜ್ಞಾನವನ್ನು ತಾನು ಯಾವಾಗ ಹೊಂದುತ್ತಾನೆಯೋ ಆವಾಗ ಆ ಮನುಷ್ಯನು ಮುಕ್ತ ಅಂತ ಹೇಳಿಕೊಳ್ತಾನೆ. ತನ್ನನ್ನು ಬಿಟ್ಟು ಎಲ್ಲಿಯವರೆಗೆ ಇನ್ನೊಂದರ ಜ್ಞಾನವನ್ನು ಮಾಡಿಕೊಳ್ತಾನೋ ಅಲ್ಲಿಯವರೆಗೆ ಆತನು ಭುಕ್ತ ಆಗಿರ್ತಾನೆ. ಬೇರೆಯದಾಗಿರ್ತಕ್ಕಂಥ ಎಷ್ಟು ದೊಡ್ಡದಾಗಿರುವಂಥದ್ದನ್ನು ತಿಳಿದರೂ ಕೂಡ ಆತನು ಭುಕ್ತನೇ ನತು ಮುಕ್ತ ಅಂತ ಹೇಳಿಕೊಂಡಿದ್ದಾನೆ. ಹಾಗಾಗಿ ಮುಕ್ತನಾಗಬೇಕು ಅಂತಂದರೆ ತನ್ನನ್ನೇ ತಾನು ತಿಳಿಯಬೇಕು ಅನ್ನೋದನ್ನು ಹೇಳಿದೆ. ತನ್ನನ್ನೇ ತಾನು ತಿಳಿಯಬೇಕು ಅಂತಂದರೆ ಅದು ಆತ್ಮಜ್ಞಾನ ಅಂತ ಹೇಳಲಾಗಿದೆ. ಆ ಆತ್ಮಜ್ಞಾನವು ಶ್ರೇಷ್ಠವೂ ಆಗಿದೆ, ಜ್ಯೇಷ್ಠವೂ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದೆ. ಶ್ರೇಷ್ಠಂಚ ಜ್ಯೇಷ್ಠಂಚ ಅಂತ ಶ್ರುತಿಗಳಲ್ಲಿಯೂ ಕೂಡ ಹೇಳಿದೆ. ಯಾವುದು ಶ್ರೇಷ್ಠ ಅಂತಂದರೆ ಆತ್ಮಜ್ಞಾನವೇ ಶ್ರೇಷ್ಠ. ಯಾವುದು ಜ್ಯೇಷ್ಠ ಅಂತಂದರೆ ಆತ್ಮಜ್ಞಾನವೇ ಜ್ಯೇಷ್ಠ. ಎಲ್ಲ ಜ್ಞಾನಗಳಿಗೂ ಕೂಡ ಶ್ರೇಷ್ಠವೂ ಆಗಿದೆ ಮತ್ತು ಜ್ಯೇಷ್ಠವೂ ಆಗಿದೆ. ಜ್ಯೇಷ್ಠವೂ ಅಂತಂದ್ರೆ ಮೊದಲು ಇದನ್ನು ಆತ್ಮಜ್ಞಾನವನ್ನು ಹೊಂದಿರತಕ್ಕಂಥ ಸೂರ್ಯ ಮೊದಲಾಗಿರ್ತಕ್ಕಂಥ ದೇವತೆಗಳು ಅವರೆಲ್ಲರೂ ಕೂಡ ಇದನ್ನು ಪಡೆದುಕೊಂಡಿದ್ದಾರೆ. ಅವರು ಶ್ರೇಷ್ಠರು ಆಗಿದ್ದಾರೆ, ಜ್ಯೇಷ್ಠರು ಆಗಿದ್ದಾರೆ. ಆದ್ದರಿಂದ ಈ ಜ್ಞಾನವು ಅತ್ಯಂತ ಶ್ರೇಷ್ಠವಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಈ ಜ್ಞಾನವನ್ನು ಹೊಂದಿದಾಗ ಅವರು ಸಹಜವಾಗಿ ಮುಕ್ತರಾಗುತ್ತಾರೆ. ದೃಷ್ಟಾಂತವನ್ನು ನೋಡಬೇಕು ಅಂತಂದರೆ, ಘಟವು ಒಡೆದು ಹೋಯಿತು ಅಂತಂದರೆ ಘಟದಲ್ಲಿರತಕ್ಕಂಥ ಆಕಾಶವು ಮಹಾಕಾಶದಲ್ಲಿ ಏಕತೆಯನ್ನು ಹೊಂದುತ್ತದೆ. ಹೇಗೆ ಆ ಘಟದಲ್ಲಿರತಕ್ಕಂಥ ಆಕಾಶ ಘಟದ ಉಪಾಧಿ ಇದ್ದಾಗ ಸಣ್ಣದಾಗಿ ತೋರುತ್ತಿತ್ತು, ಅದಕ್ಕೆ ನಾವು ಬಂಧನದಲ್ಲಿ ಇಟ್ಟಂತೆ ಆಗಿತ್ತು, ಅದು ಬಂಧನದಲ್ಲಿ ಇದ್ದಂತೆ ಆಗಿತ್ತು. ಅದು ಒಡೆದು ಹೋದಾಗ ಅದರಲ್ಲಿರತಕ್ಕಂಥ ಆಕಾಶವು ಮಹಾಕಾಶವಾಗಿ ಗುರುತಿಲ್ಲದಲೇ ಏಕಾಕಾರವಾಗುತ್ತದೆಯೋ ಹಾಗೆ ಮನುಷ್ಯನ ಸ್ವರೂಪವು ಕೂಡ ಬ್ರಹ್ಮ ಸ್ವರೂಪದಲ್ಲಿ ಏಕಾಕಾರವಾಗುತ್ತದೆ. ಇನ್ನೂ ಒಂದು ದೃಷ್ಟಾಂತ ನೆನಪಿಸಿಕೊಳ್ಳೋದು ಅಂದರೆ, ನದಿಗಳು ಮೊದಲು ಹರಿಯಬೇಕಾದಾಗ ಒಂದು ನಾಮರೂಪ ಕ್ರಿಯೆಗಳಿಂದ ಹರಿತಾ ಇರುತ್ತವೆ. ಹಾಗಾಗಿ ಅವು ಅಲ್ಲಿಯವರೆಗೆ ಸಂಕುಚಿತವಾಗಿಯೇ ಇರುತ್ತವೆ ಮತ್ತು ಸಣ್ಣದಾಗಿ ಇರುತ್ತವೆ. ಯಾವಾಗ ಅವು ಸಮುದ್ರವನ್ನು ಸೇರುತ್ತವೆಯೋ ಆವಾಗ ಅವು ತಮ್ಮ ಸ್ವರೂಪವನ್ನು ಮುಕ್ತ ಸ್ಥಿತಿಯನ್ನು ಹೊಂದುತ್ತವೆ. ಅಂದರೆ ನಾಮಗಳು ಇಲ್ಲ, ರೂಪಗಳು ಇಲ್ಲ, ಕ್ರಿಯೆಗಳು ಇಲ್ಲ. ನಾಮರೂಪ ಕ್ರಿಯಾರಹಿತವಾಗಿರ್ತಕ್ಕಂಥ ಸಮುದ್ರದಲ್ಲಿ ಏಕವಾಗಿ ಏಕತೆಯನ್ನು ಸಮುದ್ರವಾಗಿಯೇ ಬಿಡುತ್ತವೆ. ಮತ್ತೆ ಅವು ನದಿಗಳಾಗೋದಿಲ್ಲ, ಮತ್ತೆ ಅವು ನಾಮಗಳನ್ನು ಹೊಂದೋದಿಲ್ಲ ಮತ್ತು ರೂಪಗಳನ್ನು ಹೊಂದೋದಿಲ್ಲ. ಹಾಗೆ ಅವುಗಳಿಗೆ ಮತ್ತೆ ಹರಿಯಬೇಕು ಮತ್ತು ದೂರ ಹೋಗಬೇಕು ಅನ್ನುವಂಥ ಪ್ರಮೇಯವು ಕೂಡ ಇರೋದಿಲ್ಲ. ಅದರಂತೆ ಮನುಷ್ಯನು
ತನ್ನ ಆತ್ಮವನ್ನು ಯಾವಾಗ ಈ ರೀತಿ ತಿಳಿದುಕೊಳ್ಳುತ್ತಾನೆಯೋ ಹಾಗೆ ಈತನು ಬ್ರಹ್ಮಲೀನವಾಗುತ್ತಾನೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಿದೆ. ಹರಿ ಓಂ ತತ್ಸತ್.